ಸ್ನೇಹಿತರೆ ನಮಸ್ಕಾರ. ಅದ್ಯಾವಾಗ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಆಯಿತೋ ಅದಾದ ಬಳಿಕ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಆ ವ್ಯಕ್ತಿ ಈ ವಿನಯ್ ಕುಲಕರ್ಣಿ ಜೊತೆಗೆ ತುಂಬ ಅತ್ಯಾಪ್ತನಾಗಿದ್ದಂಥ ವ್ಯಕ್ತಿ, ಅವರ ಒಂದು ಕ್ಲೋಸ್ ಸರ್ಕಲ್ನಲ್ಲೇ ಇದ್ದಂಥ ವ್ಯಕ್ತಿ. ಆತ ಈಗಾಗಲೇ ಜೈಲಿನಲ್ಲಿ ಕಂಬಿಯನ್ನು ಎಣಿಸ್ತಿದ್ದಾನೆ ನಿರಂತರವಾಗಿ. ಈಗ ಆ ವ್ಯಕ್ತಿಗೂ ಕೂಡ ಈಗ ಇಂಥದ್ದೇ ಭಯ, ಯಾರ್ದೋ ವಿನಯ್ ಕುಲಕರ್ಣಿಗೆ ಈಗೇನು ಆತಂಕ ಭಯ ಶುರುವಾಗಿದೆ ನೋಡಿ, ಅಂಥದ್ದೇ ಭಯ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಇವರಿಬ್ಬರ ಪ್ರಕರಣಕ್ಕೂ ಕೂಡ ಸಾಮ್ಯತೆ ಇದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್. ಹೌದು, ಇವತ್ತಿಗೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವಂಥ ದರ್ಶನ್ಗೂ ಕೂಡ ಈಗ ಆತಂಕ ಶುರುವಾಗಿದೆ. ಕಾರಣ ಇಲ್ಲಿ ಅಪರಾಧಿಯಾಗಿರುವಂಥ ವಿನಯ್ ಕುಲಕರ್ಣಿಗೂ ಆರೋಪಿಯಾಗಿರುವಂಥ ದರ್ಶನ್ಗೂ ಒಂದು ಕೇಸ್ ಬೇರೆ ಬೇರೆ ಆಗಿದ್ದರೂ ಕೂಡ ಕೇಸ್ನಲ್ಲಿ ಆರೋಪ ಸೇಮೇ ಇದೆ, ಇಬ್ಬರದು ಕೂಡ ಸೇಮೇ ಇದೆ. ಸ್ವಲ್ಪ ವಿಕೃತವಾಗಿಯೇ ದರ್ಶನ್ ಕೇಸ್ನಲ್ಲಿ ವರ್ತನೆಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ, ಉಳಿದಂತಹ ಆರೋಪಿಗಳು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗಾದರೆ ಇಲ್ಲಿ ವಿನಯ್ ಕುಲಕರ್ಣಿಗೆ ಹೇಗಾಯಿತು ಹಾಗೆ ದರ್ಶನ್ಗೂ ಕೂಡ ಆಗುತ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಂದಂತೂ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ಏನು, ಯಾವಾಗ ಈ ಪಾಪದ ಕೆಲಸಗಳನ್ನು ನಾವು ಮಾಡ್ತೀವೋ ಅದಕ್ಕೆ ನಾವು ಉತ್ತರವನ್ನು ತೆರಲೇಬೇಕಾಗ್ತದೆ. ನಾವು ಮಾಡಿದಂಥ ಪಾಪಕ್ಕೆ ಪರಿಹಾರವನ್ನು ಅಥವಾ ಪ್ರಾಯಶ್ಚಿತ್ತವನ್ನು ನಾವು ಕೊಡಲೇಬೇಕಾಗ್ತದೆ, ಅನುಭವಿಸಲೇಬೇಕಾಗ್ತದೆ. ಇಲ್ಲೂ ಕೂಡ ಹಾಗೆ ವಿನಯ್ ಕುಲಕರ್ಣಿ ಕೇಸು ಒಂದು ಐತಿಹಾಸಿಕ ತೀರ್ಪು, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಒಬ್ಬ ಸಿಟ್ಟಿಂಗ್ MLA, ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರತಿಷ್ಠಿತ ನಾಯಕ, ರಾಜಕೀಯದಲ್ಲಿ ಭಾರಿ ಶಕ್ತಿಯನ್ನು ಹೊಂದಿರುವಂತಹ ನಾಯಕ. ಹೀಗಿರುವಂಥ ನಾಯಕನಿಗೆ ಈಗ ಈ ಯೋಗೀಶ್ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡನ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಬೇಕಾದಷ್ಟು ಹಣ, ಇನ್ಫ್ಲುಯೆನ್ಸು ಎಲ್ಲ ಇದ್ದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರು ಅನ್ನೋದನ್ನು ಈ ಪ್ರಕರಣ ಸಾರಿ ಹೇಳ್ತಾ ಇದೆ. ಅಸಲಿಗೆ ಇಲ್ಲಿ ಈ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದು, ಜೊತೆಗೆ ಇಲ್ಲಿ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದು. ಇದೆರಡೂ ಕೂಡ ಕೇಸ್ ಒಂದೇ ಥರದಂಥ ಕೇಸ್, ಬೇರೆ ಬೇರೆ ಕೇಸ್ಗಳೇ ಆದರೂ ಕೂಡ ಸಾಮ್ಯತೆ ಇರುವಂಥ ಕೇಸು. ಯಾಕೆ ಸಾಮ್ಯತೆ ಇದೆ ಇಲ್ಲಿ ನೋಡಿ, ಯೋಗೀಶ್ ಗೌಡನನ್ನು ಇವರು ಹತ್ಯೆ ಮಾಡಿದ ಬಳಿಕ ಮೊದಲಿಗೆ ಬಂದು ಆರೋಪಿಗಳು ಸರೆಂಡರ್ ಆಗಿದ್ದು ಅಥವಾ ಒಂದಷ್ಟು ಜನ ಏನಿದ್ದಾರೆ ನೋಡಿ, ಅವ್ರು ಯಾರೂ ಕೂಡ ಇದರಲ್ಲಿ ಪ್ರಮುಖವಾದಂಥ ಆರೋಪಿಗಳು ಅಲ್ಲ ಅನ್ನೋದನ್ನು ವಕೀಲರು ಸಾರಿ ಹೇಳ್ತಿದ್ದಾರೆ. 4 ಜನ ಮೊದಲಿಗೆ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಸರೆಂಡರ್ ಆಗ್ತಾರೆ, ಅಂದರೆ ನಾವೇ ಮಾಡಿದ್ದು ಅಂತ ಹೇಳಿಬಿಟ್ಟು ಒಪ್ಕೊಳ್ತಾರೆ. ಪೊಲೀಸರು ಕೂಡ ಅರೆಸ್ಟನ್ನು ಮಾಡ್ತಾರೆ. ಬಟ್ಟು ವಿಚಾರಣೆ ನಡೆಸಿದಾಗ ಗೊತ್ತಾಗುತ್ತೆ A7 A15 ಏನೆಲ್ಲ ಇದ್ದಾರೆ ನೋಡಿ ಆರೋಪಿಗಳು, ಇವ್ರದ್ದೇ ಪಾತ್ರ ಮುಖ್ಯ. A1 to A4 ಏನಿದ್ದಾರೆ ಇವರು ಮುಖ್ಯ ಅಲ್ಲ ಅನ್ನೋದು ನಂತರ ಈ ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸಿದಾಗ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಪ್ರಕರಣದಲ್ಲಿ ನಿಜವಾದಂಥ ಆರೋಪಿಗಳೇ ಬೇರೆ ಅನ್ನುವಂಥದ್ದು. ಹಾಗೆಯೇ ಪ್ರಮುಖವಾಗಿ ಇಲ್ಲೇನಾಗುತ್ತೆ, ಈ ವಿನಯ್ ಕುಲಕರ್ಣಿ ಈ ಪ್ರಕರಣದಿಂದ ಹೊರಗಡೆ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ. ಯಾವ ಪ್ರಯತ್ನಗಳು ಕೂಡ ಫಲಿಸೋದೇ ಇಲ್ಲ. ಇನ್ಫ್ಯಾಕ್ಟು ಅಂತಿಮವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಜನ ಅಪರಾಧಿಗಳು ಅಂತೇಳಿ ಫಿಕ್ಸ್ ಮಾಡಿದ ಬಳಿಕನೂ ಕೂಡ ಒಂದಷ್ಟು ನಾಟಕಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಎಲ್ಲ ಪ್ರಯತ್ನಗಳಿಗೂ ಕೂಡ ಡೋಂಟ್ ಕೇರ್ ಅಂತ ಹೇಳಿಬಿಟ್ಟು ಮುಂದುವರಿತಾನೆ ಹೋಯಿತು ಕಾನೂನು ಪ್ರಕ್ರಿಯೆ. ಈಗ ಜೀವಾವಧಿ ಶಿಕ್ಷೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಬದುಕಿರೋವರೆಗೂ ಕೂಡ ಜೈಲಿನಲ್ಲೇ ಕೊಳೆಯುವಂಥ ಶಿಕ್ಷೆ. ಹಾಗೆಯೇ ಸರ್ಕಾರಕ್ಕೊಂದು ಆಪ್ಷನ್ ಇದೆ, ಏನು, 14 ವರ್ಷದ ಬಳಿಕ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿದರೂ ಕೂಡ ಮಾಡಬಹುದು. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಇರುವಂಥ ಆಪ್ಷನ್ ಏನು ಅಂತ ಹೇಳಿದ್ರೆ ಈ ಹೈಯರ್ ಕೋರ್ಟ್ಗಳಿಗೆ ಹೋಗುವಂಥದ್ದು. ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬಂದಂಥ ತೀರ್ಪಾಗಿರೋದ್ರಿಂದ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ಅಲ್ಲಿಯೂ ಕೂಡ ಸರಿಯಾಗಿ ಬರಲಿಲ್ಲ, ಇವರ ಪರವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ. ಅಲ್ಲೂ ಕೂಡ ಇದೇ ರೀತಿ ಆಯಿತು ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಬಹುತೇಕ ಶಾಸಕ ಸ್ಥಾನಕ್ಕೆ ಕುತ್ತು ಬಂತು ಅಂತಲೇ ಹೇಳ್ಬೋದು. ಈಗ ಉಳಿದಿರುವಂಥದ್ದು ಮುಂದಿನ ಕಾನೂನು ಹೋರಾಟ, ಅದರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಈ ಕಂಬಿಯನ್ನು ಎಣಿಸುವಂಥ ಕಾರ್ಯ. ಈಗ ಪರಪ್ಪನ ಅಗ್ರಹಾರದಲ್ಲಿ ಇವರ ಸ್ನೇಹಿತ ಮತ್ತೊಬ್ಬರಿದ್ದಾರೆ, ಅವರೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್. ಇವ್ರದ್ದು ಕೇಸು ಮತ್ತು ವಿನಯ್ ಕುಲಕರ್ಣಿ ಕೇಸು ಆಲ್ಮೋಸ್ಟ್ ಅಲ್ಲಿ ಸಿಮಿಲರ್ ಇದೆ. ಏನು, ದರ್ಶನ್ ಇಲ್ಲಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ, ಆದರೆ
ದರ್ಶನ್ ಜೊತೆಗೆ ಉಳಿದಂತಹ ಸಹಚರರೇನಿದ್ದಾರೆ ಅವರೂ ಕೂಡ ಆರೋಪಿಗಳೇ. ಬಟ್ಟು ದರ್ಶನ್ ಮತ್ತು ಈ ವಿನಯ್ ಕುಲಕರ್ಣಿ ಒಂದು ರೀತಿಯಲ್ಲಿ ಕ್ಲೋಸ್ ಫ್ರೆಂಡ್ಸ್. ಇಬ್ಬರಿಗೂ ಕೂಡ ಹಸು ಎತ್ತು ಅಂದರೆ ಪಂಚಪ್ರಾಣ. ಇಲ್ಲಿ ಈ ಹೈನುಗಾರಿಕೆ ನಡೆಸ್ತಿದ್ದಂಥ ವಿನಯ್ ಕುಲಕರ್ಣಿಯವರ ಮನೆಗೆ ಅದೆಷ್ಟೋ ಸಲ ದರ್ಶನ್ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಉತ್ತಮ ತಳಿಯ ಎತ್ತುಗಳು ಹಸುಗಳು ಇವೆ ಅನ್ನೋದನ್ನು ದರ್ಶನ್ ಅರಿತು ಒಮ್ಮೆ ಧಾರವಾಡಕ್ಕೆ ಹೋದಾಗ ವಿನಯ್ ಅವರ ಫಾರ್ಮ್ ಹೌಸ್ನಲ್ಲಿ ಇದ್ದಂತಹ ಅತ್ಯಂತ ಬಲಿಷ್ಠವಾದಂಥ ಎತ್ತುಗಳನ್ನು ನೋಡಿ ದರ್ಶನ್ ಕಳೆದು ಹೋಗಿದ್ದರು. ಜೊತೆಗೆ ಅವುಗಳನ್ನು ಖರೀದಿಸಿ ಮೈಸೂರಿಗೆ ತಮ್ಮ ಫಾರ್ಮ್ ಹೌಸ್ಗೂ ಕೂಡ ತೆಗೆದುಕೊಂಡು ಹೋಗಿದ್ದರು ಅನ್ನೋದು ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ವಿನಯ್ ಕುಲಕರ್ಣಿ ಅವರು ಸಣ್ಣ ವಯಸ್ಸಿನಿಂದಲೇ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡವರು. ಅವರ ಬಳಿ ಇದ್ದಂಥ ಹಳ್ಳಿಕರ್ ಮತ್ತು ವಿವಿಧ ತಳಿಯ ಎತ್ತುಗಳ ಕದರನ್ನು ನೋಡಿ ದರ್ಶನ್ ಅವರಿಗೆ ಇವುಗಳನ್ನು ಸಾಕುವಂಥ ಆಸೆ ಚಿಗುರಿತು. ಗೆಳೆಯನ ಬಳಿ ಇದ್ದಂಥ ಎತ್ತುಗಳ ಬಲ ಮತ್ತು ಅಂದವನ್ನು ನೋಡಿ ದರ್ಶನ್ ಅಚ್ಚರಿಪಟ್ಟಿದ್ದರು. ಇಷ್ಟು ಮಾತ್ರ ಅಲ್ಲ, ಕೇವಲ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಸೀಮಿತವಾಗದಂಥ ದರ್ಶನ್ ವಿನಯ್ ಕುಲಕರ್ಣಿ ಅವರ ಬಳಿ ಒಂದು ಜೋಡಿ ಎತ್ತುಗಳನ್ನು ಕೂಡ ಖರೀದಿಸಿದರು. ಗೆಳೆಯನ ಪ್ರೀತಿಗಾಗಿ ವಿನಯ್ ಅವರು ಸಂತೋಷದಿಂದಲೇ ಅವುಗಳನ್ನು ಕೊಟ್ಟಿದ್ದರು. ಈ ಎತ್ತುಗಳನ್ನು ದರ್ಶನ್ ಅವರು ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಇವತ್ತಿಗೂ ಕೂಡ ತುಂಬ ಪ್ರೀತಿಯಿಂದಲೇ ಸಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾವ ಎತ್ತುಗಳನ್ನು ಖರೀದಿಸಬೇಕು ಅಂತ ಹೇಳಿಬಿಟ್ಟು ಆಗ ಸಹಾಯ ಮಾಡಿದ್ದೆ ಅಂತಲೂ ಕೂಡ ಈ ವಿನಯ್ ಕುಲಕರ್ಣಿ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ, ಯಾರು ದರ್ಶನ್ ಬಗ್ಗೆ. ಇನ್ನು ಅದನ್ನು ಹೊರತುಪಡಿಸಿ ಬೆಂಗಳೂರು ಅಥವಾ ಮೈಸೂರಿನಿಂದ ಧಾರವಾಡದ ಕಡೆ ಬಂದಾಗಲೆಲ್ಲ ದರ್ಶನ್ ವಿನಯ್ ಕುಲಕರ್ಣಿಯವರ ಫಾರ್ಮ್ ಹೌಸ್ಗೆ ಭೇಟಿಯನ್ನು ಕೊಡ್ತಾಯಿದ್ರು. ಅಲ್ಲಿನ ಎತ್ತುಗಳಿಗೆ ಮೇವನ್ನು ಹಾಕ್ತಾಯಿದ್ರು. ಅವುಗಳ ಮೈಯನ್ನು ಸವರ್ತಾ ಸಮಯವನ್ನು ಕಳೀತಾಯಿದ್ರು. ದರ್ಶನ್ ಅವರಿಗೆ ಈ ಎತ್ತುಗಳಂತ ಹೇಳಿದ್ರೆ ತುಂಬ ಇಷ್ಟ. ಜೊತೆಗೆ ಪ್ರಾಣಿಗಳ ಜೊತೆಗಿನ ಓಡಾಟ ಅವರದ್ದು ಫೇವ್ರೇಟ್ ಆದಂತಹ ಒಂದು ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ ಅನ್ನೋದನ್ನು ಕೂಡ ಇಲ್ಲಿ ವಿನಯ್ ಕುಲಕರ್ಣಿ ಕೂಡ ಹೇಳ್ತಾರೆ. ಇನ್ನು ದರ್ಶನ್ ಈ ಪ್ರಕರಣದಲ್ಲಿ ಈಗ ಯಾವುದು ಈ ಹತ್ಯೆ ಪ್ರಕರಣದಲ್ಲಿ ಇದೇ ವಿನಯ್ ಕುಲಕರ್ಣಿ ರೀತಿ ಸ್ನೇಹಿತನ ರೀತಿಯೇ ಲಾಕ್ ಆಗಿದ್ದಾರೆ. ಸಾಕಷ್ಟು ಸಲ ಈ ಸಂಕಷ್ಟಗಳನ್ನು ಮತ್ತು ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಈಗ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದಾರೆ, ಯಾರು ದರ್ಶನ್. ಹೀಗಿರುವಂಥ ಸಂದರ್ಭದಲ್ಲಿ ದರ್ಶನ್ಗೂ ಈಗ ಆತಂಕ ಹೆಚ್ಚಾಗಿದೆ. ಯಾವಾಗ ವಿನಯ್ ಕುಲಕರ್ಣಿಯವರ ಕೇಸ್ನಲ್ಲಿ ಇಂಥದ್ದೊಂದು ತೀರ್ಪು ಬಂತು, ಇದು ದರ್ಶನ್ಗೆ ಆತಂಕ ಹೆಚ್ಚು ಆಗುವಂತೆ ಮಾಡಿದೆ. ಕಾರಣವೂ ಕೂಡ ಇದೆ. ಈಗ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಮತ್ತು ಯೋಗೀಶ್ ಗೌಡ ಹತ್ಯೆ ಪ್ರಕರಣಕ್ಕೂ ಸಾಮ್ಯತೆ ಇದೆ ರೀ. ಇಬ್ಬರು ಕೂಡ ಹತ್ಯೆ ಆದಂಥವ್ರು. ಇಬ್ಬರೂ ಈಗ ಯೋಗೀಶ್ ಗೌಡ ಆಗಿರ್ಬೋದು ಅಥವಾ ಈ ರೇಣುಕಾಸ್ವಾಮಿ ಆಗಿರ್ಬೋದು, ಇಬ್ಬರ ಹತ್ಯೆಯಲ್ಲೂ ಕೂಡ ಹೈ ಪ್ರೊಫೈಲ್ಗಳ ಲಿಂಕ್ ಇದೆ ಅನ್ನುವಂಥದ್ದು. ಈಗ ದರ್ಶನ್ನು ಈ ಕೇಸ್ನಲ್ಲಿ ಲಿಂಕ್ ಆಗಿದ್ದರೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಲಿಂಕ್ಡ್ ಆಗಿದ್ದರೆ, ಹಾಗೆಯೇ ಈಗ ಮತ್ತೊಂದು ಕಡೆ ಯೋಗೀಶ್ ಗೌಡ ಅವರ ಪ್ರಕರಣದಲ್ಲಿ ಈ ವಿನಯ್ ಕುಲಕರ್ಣಿ ಲಿಂಕ್ ಇದೆ. ವಿನಯ್ ಕುಲಕರ್ಣಿಯೇ ಪ್ರಮುಖವಾದಂಥ ರೋಲ್, ಇಲ್ಲಿ ದರ್ಶನ್ನೇ ಪ್ರಮುಖವಾದಂಥ ರೋಲ್. ಹೀಗಾಗಿ ಹೇಗೆ ಈ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರೋ ಹಾಗೆ ದರ್ಶನ್ಗೂ ಕೂಡ ವಿಧಿಸಿಬಿಡಬಹುದೇನೋ ಅನ್ನುವಂಥ ಆತಂಕ ಈಗ ಶುರುವಾಗಿದೆ ಅಂತೆ. ಜೈಲಿನಲ್ಲಿ ಆಪ್ತರ ಬಳಿ ಈ ವಿಚಾರವನ್ನು ದರ್ಶನ್ ಈಗಾಗಲೇ ಚರ್ಚಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ ಸಹಜವಾಗಿ ಇಂಥದ್ದೊಂದು ಆತಂಕ ಬರುವಂಥದ್ದೇ. ಈಗ ನೋಡಿ, ಸಾಮ್ಯತೆ ಇದ್ದಾಗ, ಎರಡು ಪ್ರಕರಣಕ್ಕೆ ಸಾಮ್ಯತೆ ಇದ್ದಾಗ ಒಂದು ಪ್ರಕರಣದಲ್ಲಿ ಬಂದಂಥ ತೀರ್ಪು ಇನ್ನೊಂದು ಪ್ರಕರಣದ ಮೇಲೂ ಕೂಡ ಇಂಪ್ಯಾಕ್ಟನ್ನು ಬೀರ್ತದೆ. ಹಾಗೆಯೇ ಆ ರೀತಿ ಆಗುವಂಥ ಚಾನ್ಸಸ್ ಇದೆ ಅನ್ನೋದು ಕೂಡ ಸತ್ಯ. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಅನಿವಾರ್ಯ, ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ ದರ್ಶನ್ ಅಂತಿಮ ದಿನದವರೆಗೂ ಕೂಡ ಜೈಲಿನಲ್ಲೇ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ನಂತರ 14 ವರ್ಷದ ನಂತರ ಈ ಸೇಮ್ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟರೆ 14 ವರ್ಷದ ನಂತರ ಏನಾದರೂ ಬಿಡುಗಡೆ ಆದರೂ ಕೂಡ ಆಗಬಹುದು. ಅದನ್ನು ಹೊರತುಪಡಿಸಿ ಬೇರೆ ಚಾನ್ಸಸ್ ಕಡಿಮೆ ಅಂತೇಳಿ ಹೇಳ್ತಾರೆ. ಒಂದು ವೇಳೆ ಇದೇ ತೀರ್ಪು ಬಂದರೆ, ಜೀವಾವಧಿ ಶಿಕ್ಷೆಯ ತೀರ್ಪು ಬಂದರೆ, ಆ ತೀರ್ಪು ಬೇರೆ ಥರ ಬಂದರೆ ಅದೇನು ಸಮಸ್ಯೆ ಇಲ್ಲ ಬಿಡಿ. ಬಟ್ಟು ಇದಕ್ಕಿಂತ ಕಠಿಣವೂ ಕೂಡ ಬರಬಹುದು, ಅಥವಾ ಇಷ್ಟೇ ಬಂದರೂ ಕೂಡ ಅಚ್ಚರಿ ಇಲ್ಲ, ಅಥವಾ ಇದಕ್ಕಿಂತ ಕಡಿಮೆನೂ ಕೂಡ ಬರಬಹುದು, ಏನು ಬೇಕಾದರೂ ಕೂಡ ಆಗ್ಬೋದು. ಬಟ್ ಒಂದಂತೂ ಸತ್ಯ, ಈ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ, ಯಾವುದು ಈ ಯೋಗೀಶ್ ಗೌಡ ಮತ್ತು ರೇಣುಕಾಸ್ವಾಮಿ ಎರಡೂ ಪ್ರಕರಣವನ್ನು ಕೂಡ ನೋಡ್ತಾ ಹೋದರೆ, ಎಲ್ಲೋ ಒಂದು ಕಡೆ ಕಾನೂನನ್ನು ಕೈಗೆ ತೆಗೆದುಕೊಂಡ್ರೆ ಪರಿಣಾಮ ಏನಾಗ್ತದೆ ಅನ್ನೋದಕ್ಕೆ ಸಾಕ್ಷಿ ಇದು. ಇವತ್ತು ವಿನಯ್ ಕುಲಕರ್ಣಿ, ನಾಳೆ ದರ್ಶನ್ನು, ನಾಡಿದ್ದು ಇನ್ನೊಬ್ಬರು, ಹೀಗೆ ಕಂಟಿನ್ಯೂ ಆಗ್ಬೋದು. ಬಟ್ ಸಮಾಜ ಬದಲಾಗೋದಕ್ಕೆ ಇಂತಹ ತೀರ್ಪುಗಳ ಅಗತ್ಯ ತುಂಬ ಇದೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯನೋ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.